ಹಾಯ್ ಹಲೋ ನಮಸ್ಕಾರ, ಕನಸು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸ್ಯಾಟರ್ಡೆ, ಸೊ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ವಿ, 8 o'clockಗೆ. ಸೊ ಎದ್ದು ಟಿಫನ್ಗೆ ನಾನು ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಮಾಡಿದ್ದೆ. ಆಯಿತು, ತಿಂದು ಎಲ್ಲ ರೆಡಿ ಆಗಿದ್ದೀವಿ ಇವಾಗ. ಸೊ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಹೇಳೋದಾದರೆ, ಗೌತಮ್ದು ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ, ಜೊತೆಗೆ ಒಂದು 9th ಸ್ಟ್ಯಾಂಡರ್ಡ್ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಬೇಕು. ಅದಾದ ನಂತರ ಯಾಕೆ ಅಂತ ಅಂದರೆ ಅವ್ರಿಗೆ ಆಲ್ರೆಡಿ ಎಕ್ಸಾಮ್ಸ್ ಎಲ್ಲ ಮುಗ್ದೋಯ್ತು, ಅವ್ರದ್ದು ಫೈನಲ್ ರಿಸಲ್ಟ್ ಸಹ ಇವಾಗ ಹೇಳ್ತಿದ್ದಾರೆ. ಮತ್ತು 9th ಸ್ಟ್ಯಾಂಡರ್ಡ್ದು ಪೋರ್ಷನ್ಸ್ ಎಲ್ಲ ಮಂಡೆಯಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ರ್ಯಾಪರ್ ಮಾಡಿ ಈ ಥರ ಎಲ್ಲ ಕೆಲಸಗಳಿರುತ್ತಲ್ವ, ಅದನ್ನೆಲ್ಲ ಮುಗಿಸ್ಬೇಕು. ಜೊತೆಗೆ ಇವತ್ತು ನಮ್ಮ ಅನುಷ ಅವ್ರ ಶ್ರೀಮಂತಕ್ಕೆ ಸ್ಯಾರಿ ಪರ್ಚೇಸಿಂಗಿಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಯಾವ ಸ್ಯಾರಿ ತೊಗೊಳ್ತೀವಿ ಏನು ಅಂತ ಅಂದ್ಬಿಟ್ಟು. ಸೊ ಇವಾಗ ಹೋಗ್ತಾ ಇರೋದು ನಾನು ಮತ್ತು ನಮ್ಮ ಮೋಟು ಮತ್ತು ನನ್ನ ತಮ್ಮನ ವೈಫ್, ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಯಾವ ಸ್ಯಾರಿ ಸೆಲೆಕ್ಟ್ ಮಾಡ್ತಾರೆ ಏನು ಅಂತ. ನೆನ್ನೆ ಅಷ್ಟೇ ಗೋಲ್ಡ್ ಸಹ ಮಾಡೋಕ್ಕೆ ಹಾಕ್ಬಿಟ್ಟು ಬಂದ್ವಿ. ನೋಡೋಣ ಅದು ಯಾವ ರೀತಿ ಬರುತ್ತೆ ಅನ್ನೋದು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಸೊ ಹಾಗಾದರೆ ಬನ್ನಿ ಹೊರಡೋಣ. ಸೊ ತುಂಬ ಲ್ಯಾಗ್ ಮಾಡಲ್ಲ, ಅವನದೆಲ್ಲ ಯಾವ ರೀತಿ ಇದೆ ಮಾರ್ಕ್ಸು ಏನು ಎತ್ತ ಅಂತ ನೋಡ್ಕೊಂಬರೋಣ. ಅವನು ಮತ್ತು ನಿಮ್ಮ ಯಜಮಾನ್ರು ಎಲ್ಲಿ ಅಂತ ಕೇಳ್ತಿದ್ದೀರಾ? ಅವರು ಊರಿಗೆ ಹೋಗಿದ್ದಾರೆ ಫ್ರೆಂಡ್ಸ್, ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಸೊ ಹಾಗಾಗಿ ನಾನು ಮೋಟು ಇಬ್ಬರೇ ಹೋಗ್ತಾ ಇರೋದು. ಅವನ PTMಗೆ ಇವನು ನಾನು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಯಾವ ರೀತಿ ಮಾರ್ಕ್ಸ್ ಇದೆ ಏನು, ಅವ್ರ ಟೀಚರೆಲ್ಲ ಹೇಗೆ ಹೇಳ್ತಾರೆ ಅವನ ಬಗ್ಗೆ ಏನು ಅಂತ ಅಂದ್ಬಿಟ್ಟು. ಜೊತೆಗೆ ಫ್ರೆಂಡ್ಸ್ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಕೊಡಲ್ಲ, ಸೊ ಹಾಗಾಗಿ ಅದನ್ನೇನು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿಂದ ಬಂದಾದಮೇಲೆ ಏನು ಹೇಳಿದ್ರು, ಹೇಗೆ ಮಾರ್ಕ್ಸ್ ಇದೆ ಏನು ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ಹಾಗಾದರೆ ಬನ್ನಿ ಹೊರಡೋಣ. ಸೊ ಫ್ರೆಂಡ್ಸ್, ಇವಾಗಷ್ಟೇ ಗೌತಮ್ ಸ್ಕೂಲ್ಗೆ ಹೋಗಿ PTM ಎಲ್ಲ ಮುಗಿಸ್ಕೊಂಡು ಬಂದೆ. ಆ್ಯಕ್ಚುಲಿ ಅವನಿಗೆ ಏನು ಹೇಳಿದ್ದಾರೆ ಅಂತಂದರೆ, ಓಕೆ ಇನ್ನೂ ಸ್ವಲ್ಪ ಎಫರ್ಟ್ ಹಾಕಬೇಕು ಓದೋದ್ರಲ್ಲಿ ಅಂತ ಹೇಳಿದ್ದಾರೆ. ಮತ್ತು ಜೊತೆಗೆ ಒಂದು ನೆಕ್ಸ್ಟು ಇಯರ್ದು ಅಂದರೆ 9th ಸ್ಟ್ಯಾಂಡರ್ಡ್ದು ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದೀನಿ, ಅದನ್ನು ಸಹ ರ್ಯಾಪರ್ ಹಾಕಬೇಕು. ಸೊ ನೋಡಿ, ಸೊ ಇದನ್ನು ಇವಾಗ ಸದ್ಯಕ್ಕೆ ಇಲ್ಲಿ ಇಟ್ಬಿಟ್ಟು, ಇವಾಗ ನಾನು ಹೇಳಿದ್ನಲ್ವ ನನ್ನ ತಮ್ಮನ ವೈಫ್ದು ಸ್ಯಾರಿ ತೊಗೊಂಬರೋಕ್ಕೆ ಹೋಗಬೇಕು ಅಂತ. ಸೊ ಇವಾಗ ಅಲ್ಲಿಗೆ ಹೊರಡ್ತಾ ಇದ್ದೀನಿ, ಓಕೆನಾ? ಸೊ ಬನ್ನಿ ಇವಾಗ ಹೋಗೋಣ. ಅಮ್ಮ ಮನೆ ಹತ್ರ ಬಂದೆ ಫ್ರೆಂಡ್ಸ್. ಇವಾಗ ಅವ್ರು ರೆಡಿಯಾಗಿದ್ದರೆ ಒಟ್ಟಿಗೆ ಹೊರಡಬೇಕು. ನೋಡೋಣ ಅವ್ರು ರೆಡಿ ಆಗಿದ್ದಾರಾ ಇಲ್ವಾ ಅಂತ, ಓಕೆನಾ? ಸೊ ಬನ್ನಿ ಇವಾಗ ಏನು ಮಾಡ್ತಿದ್ದಾರೆ ನೋಡೋಣ. 11 ಗಂಟೆಗೆ ಅಂತ ಹೇಳಿದ್ರೆ ಈಗ ರೆಡಿ ಆಗಿದ್ದಾರೆ. ಈಗ ಟೈಮ್ ಬಂದು 12:15 ಆಗೋಯ್ತು. ಇನ್ನು ಯಾವಾಗ ಹೋಗೋದು, ಇನ್ನು ಯಾವಾಗ ಹೋಗಿ ತೊಗೊಂಡು ಬರೋದು? ಎಷ್ಟು ಲೇಟ್ ಮಾಡ್ತಾರೆ ಅಂದರೆ ಕತೆ. ಓಕೆ, ಇನ್ನೂ ಲೇಟ್ ಮಾಡೋದು ಬೇಡ, ಇವಾಗ ಹೊರಡೋಣ ಬನ್ನಿ. ಎಲ್ಲಿಯೂ ಮೈಸೂರು ರೋಡು ಆ ಕಡೆ ಹೋಗೋದು ಅಂತನಾ, ಪೋತೀಸ್ಗೆ ಹೋಗ್ತಾ ಇರೋದು. ಸೊ ನೋಡೋಣ ಯಾವ ಥರ ಕಲೆಕ್ಷನ್ಸ್ ಇದೆ ಸ್ಯಾರೀಸ್ ಅಂತ, ಓಕೆನಾ? ಬನ್ನಿ ಬನ್ನಿ ಬನ್ನಿ. ಹತ್ತು ಬೇಗ ಬೇಗ ಟೈಮ್ ಹತ್ತಿ ಸರ್, ಸ್ವಲ್ಪ ಬೇಗ ಬೇಗ ಬಂದ್ಬಿಟ್ಟೆ. ಪಾಪ ನನ್ನ ಫ್ರೆಂಡ್ ಮಿಸ್ ಮಾಡ್ಕೊಳಲ್ವಾ ನಮ್ಮ ಕಾರಲ್ಲಿ? ಅವನ ಒಳಗಡೆನೆ ಸ್ಮೆಲ್ ಮಾಡ್ತಾ ಬರ್ತಾವನೆ. ನಂಗೆ ಸಕ್ಕೆ ಆಯಿತು ಅಂದರೆ ನಾನು ಗೋಕುಲ್ ಇದು ಅಷ್ಟೇ. ನಂತರ ಟಾರ್ಚರ್ ಅಲ್ಲ ಮೋಟಿ. ಹಾಕು ಬಿಟ್ಟಿದೆ, 1:15 ಬಂದಿದ್ದೀವಿ. ಏನು ಟ್ರಾಫಿಕ್ ಅನ್ನು, ಇಷ್ಟು ಟ್ರಾಫಿಕ್ ಮಾಡ್ಕೊಂಡು ಜಾಮ್ ಮಾಡ್ಕೊಂಡು ನೀನು ಆ ಕಡೆಯಿಂದ ಈ ಕಡೆಗೆ ಬರೋಕ್ಕೆ ಆಗುತ್ತೆ ಅಕ್ಕ. ಓಕೆ, ಫೈನಲಿ ರೀಚ್ ಆಗಿದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ರೀತಿ ಇರುತ್ತೆ ಏನು ಅಂತ. ಕಲೆಕ್ಷನ್ಸ್ ಅಲ್ವಾ, ಗೊತ್ತಲ್ಲ ಚಿನ್ನ ಹೋಗೋಕ್ಕೆ. ಹೆಣ್ಮಟಿ ಹುಷಾರು ಮುಂದೆ.
ರಿಚ್ ಅನಿಸುತ್ತೆ ಫೋಟೋಸ್ಗೆಲ್ಲ ಗೊತ್ತಾಗುತ್ತೆ. ಒಂಥರ ಚೆನ್ನಾಗಿ ಅನಿಸ್ತಿದಲ್ಲ. ಏನು ಕಾಸ್ಟ್ ಇದು? 14. ಪಿಂಕ್ ಲೈಟ್ ಕಲರ್ ತೋರಿಸಿ ನೋಡೋಣ. ಅದು ಪೇಸ್ಟ್ರಿ ಇದು, ಪೇಸ್ಟ್ರಿ ಕಲರ್ಸ್. ನೋಡೋಣ. ಹೆಂಗೆ ಗೊತ್ತಾ ಮಾರ, ಅಲ್ಲ ನೀನು ಫ್ಯಾನ್ಸಿ ಬ್ಲ್ಯಾಕ್ ಇದೆ ಬೇಡ. ಇಲ್ಲಿ ಬ್ಲೂ ಇದೆಯಲ್ಲ, ಇಲ್ಲಿ ತೋರಿಸಿ. ಕೆಳಗಡೆ ಹಾಂ ನೋಡೋಣ. ಅದು ಕಾಂಬಿನೇಷನ್ ಇದೆ ಸೇಮ್ ಬಟ್ ಇದಕ್ಕೆ ರೆಡ್ ಕಾಂಬಿನೇಷನ್ ಸಕ್ಕದಾಗಿರ್ತಿತ್ತು ತಾನೆ. ರೆಡ್ ಇಲ್ಲ ಗ್ರೀನ್ ಸುಚಿತ್ರಾನ ಕರಿ ತಾನೆ. ಅಲ್ಲ ಪಕ್ಕ ಅದೇ ಥರ ಬ್ಲೂ ಇದೆ ಬಟ್ ಸೇಮ್ ಏನೂ ಗೊತ್ತಾಗ್ತಿಲ್ಲ. ಅದು ನೋಡಿ, ಅದು ಕಾಸ್ಟ್ಲಿ ಸೀರೆ, ಇದು ಕಾಸ್ಟ್ಲಿ ಸೀರೆ ಒಂದು ಥರ ತಗೊಳ್ಳಲ್ಲ. ಅದಕ್ಕೆ ನಾನು ಮಕ್ಕಳ ಇಷ್ಟ ಆಗ್ತದೆ. I know you won't get nothing. ಇಲ್ಲ ಅದನ್ನೇ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಕಾಂಬಿನೇಷನ್ಸ್. ಸೊ ಫೈನಲಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಬಿಲ್ಲೆಲ್ಲ ಹಾಕಿಸ್ಕೊಂಡು ಸೊ ಅಲ್ಲಿಂದ ಹೊರಟ್ವಿ. ಸೊ ಹೊರಡಬೇಕಾದ್ರೆ ನಮಗೆ ಏನೋ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಮತ್ತು ನಾವು ಬಂದಿದ್ದು ಲೇಟಾಗಿತ್ತು. ಸರಿ ಅಂತೇಳಿ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡ್ವಿ ಸ್ಯಾರಿದು. ಮತ್ತು ಕೆಳಗಡೆನೂ ಬಂದು ಸ್ಯಾರಿ ಪೆಟ್ಟಿ ಕೊಟ್ಟದೆಲ್ಲ ತೊಗೊಂಡು ನಾವು ಇವಾಗ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಹೋಗ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲೇನೇ ಒಂದು ಹೋಟೆಲ್ಗೆ ಬಂದ್ವಿ. ಸೊ ಆನಂದ್ ಭವನ್ ಹೋಟೆಲ್ಗೆ. ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ. ಸೊ ಬನ್ನಿ ಇವಾಗ ಊಟಕ್ಕೆ ಹೋಗೋಣ. ಹೊಟ್ಟೆ ತುಂಬ ಹಶ್ವಾಗಿಬಿಟ್ಟಿದೆ. ಫ್ರೆಂಡ್ಸ್, ಪರ್ಚೇಸಿಂಗ್ ಅಂತೂ ಆಯಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಆನಂದ್ ಭವನ್ಗೆ. ನೋಡೋಣ. ಸ್ಯಾರಿ ಅಂತೂ ರಿವೀಲ್ ಮಾಡಲ್ಲ ಅಲ್ವಾ, ಆಮೇಲೆ ತೋರಿಸೋದು. ಇವಾಗಂತೂ ಸ್ಯಾರಿ ತೋರಿಸ್ಬಾರ್ದು ಅಂತಲೇ ಆರ್ಡ್ರ್ ಆಗಿ ಹೋಗ್ತಿದೆ. ಇವಾಗ ಹೊಟ್ಟೆ ಹಶ್ವಾಗ್ತಿದೆ. ಊಟ ಮಾಡೋಣ ಬನ್ನಿ ಫಸ್ಟ್. ಸೊಪ್ಪು ಸಾಂಬಾರಲ್ಲಿ ಚೆನ್ನಾಗಿದೆ. ಸೊಪ್ಪು ಸಾಂಬಾರು ಫ್ರೆಂಡ್ಸ್. ಫೈನಲಿ ಸ್ಯಾರಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಯ್ ಹ್ಯಾಪಿ, ಎಲ್ಲಿದೆ ಹ್ಯಾಪಿ? ಹ್ಯಾಪಿ ಡಾಗ್ ನೇಮ್ ಹ್ಯಾಪಿ ಫ್ರೆಂಡ್ಸ್. ಸೊ ಇವಾಗಷ್ಟೇ ಮನೆಗೆ ಬರ್ತಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಹೊತ್ತಿಗೆ ಬಂದಪ್ಪ, ಸಾಕನ್ನಿಸ್ತು. ಓಕೆ, ಇಲ್ಲಿಂದ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಅಮ್ಮ ಮನೆಯಿಂದ ನಮ್ಮ ಮನೆಗೆ ಹೋಗ್ಬೋದು. ಫ್ರೆಂಡ್ಸ್, ಇವಾಗ ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಮುಗ್ದಿದೆ. ಸೊ ಇವಾಗ ಸಿಂಪಲ್ ಸ್ಯಾರೀಸ್ ಯಾವ ತೊಗೊಂಬಂದಿದೆ ಅದನ್ನು ಮಾತ್ರ ಶೋ ಮಾಡ್ತೀನಿ. ಇನ್ನು ಒಂದನ್ನು ಮಾತ್ರ ಇವಾಗ ರಿವೀಲ್ ಮಾಡಲ್ಲ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ಫುಲ್ ಒಂದು ವೀಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಇವಾಗ ಸಿಂಪಲ್ ಸ್ಯಾರೀಸ್ ಯಾವುದಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ಒಂದು ಸ್ಯಾರಿ ಪಿಸ್ತಾ ಗ್ರೀನ್ಗೆ ಬ್ರೌನ್, ಏನು ಕಲರ್ ಇದು? ಆರೆಂಜ್ ಕಲರ್ ಬರುತ್ತೆ. ಪಲ್ಲು ಎಲ್ಲ ಯಾವ ರೀತಿ ಇದೆ ಅಂತ ಫುಲ್ ಸ್ಯಾರಿ ತೋರಿಸ್ತೀನಿ.
ಸ್ಯಾರಿ ಪೂರ್ತಿ ಹೀಗೆ ಬರುತ್ತೆ, ಸೆಲ್ಫ್ ಕಲರಲ್ಲಿ ಬರುತ್ತೆ. ಸ್ಯಾರಿ ಪೂರ್ತಿ ಈ ಥರ ಬರುತ್ತೆ. ಸೊ ಇದು ಬಂದು ಪಲ್ಲು, ಆರೆಂಜ್ ಪಲ್ಲು ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಸ್ಯಾರಿ. ಸೊ ನೋಡಿ, ಕೆಳಗಡೆ ಮಾತ್ರ ವರ್ಕ್ ಇದೆ, ಅಂದರೆ ಜರಿ ವರ್ಕ್ ಇದೆ, ಮೇಲ್ಗಡೆ ಪ್ಲೈನ್ ಇದೆ. ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಬ್ಲೌಸ್ ಇರುತ್ತೆ, ಅಂದರೆ ಕಾಂಟ್ರಾಸ್ಟ್ ಕಲರಲ್ಲಿ ಬ್ಲೌಸ್ ಇದೆ. ಸ್ಯಾರಿ ಫುಲ್ಲು ಸೆಲ್ಫ್ ಇದೆ, ಪಲ್ಲು ಮಾತ್ರ ಸ್ವಲ್ಪ ಮಾತ್ರ ಕಾಂಟ್ರಾಸ್ಟ್ ಇದೆ. ಸೊ ಇದಾಗಿರುತ್ತೆ ಫಸ್ಟ್ ಒಂದು ಸ್ಯಾರಿ. ಇದನ್ನು ಹಾಕಿ ತೋರಿಸ್ತೀನಿ. ಸೊ ಹುಟ್ಟಾಗ ಈ ರೀತಿ ಕಾಣಿಸುತ್ತೆ. ಸೊ ಫಸ್ಟ್ ಒಂದು ಸ್ಯಾರಿ ನೋಡಿದ್ರಿ ಅಲ್ವಾ, ಇದೊಂದು ಸೆಕೆಂಡ್ ಒಂದು ಸ್ಯಾರಿ. ಸಿಂಪಲ್ ಆಗಿ ಬೇಕು ಅಂತ ಹೇಳಿ ತೊಗೊಂಡಿದ್ದು. ಇದರದ್ದು ಕಲರ್ ಕಾಂಬಿನೇಷನ್ ಇಷ್ಟ ಆಗಿ ತೊಗೊಂಡಿರೋಂಥದ್ದು. ಇದು ಬಂದು ಪಲ್ಲು ಆಗಿರುತ್ತೆ. ಪಲ್ಲು ರಾಮ ಗ್ರೀನ್ ಬರುತ್ತೆ ಪಲ್ಲು. ಮತ್ತು ಸೊ ಇದು ರಾಮ ಗ್ರೀನ್ಗೆ ಮಡ್ ಕಲರ್ ಥರ ಇದೆ ಕಾಂಬಿನೇಷನು. ಸೊ ನೋಡಿ, ಫುಲ್ ಸ್ಯಾರಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಬುಟ್ಟ ಬುಟ್ಟ ಇದೆ, ಪಲ್ಲುಗೆ ಮಾತ್ರ ಬುಟ್ಟ ಬುಟ್ಟ ಬರುತ್ತೆ, ಸ್ಮಾಲ್ ಬುಟ್ಟ ಬುಟ್ಟ ಬರುತ್ತೆ. ಮೇ ಬಿ ಇದು ಯಾವ ರೀತಿ ಅಂದರೆ ಈ ಥರ ಫ್ರಿಲ್ಗೆ ಏನಾದರೂ ಆ ರೀತಿ ಬುಟ್ಟ ಮಾತ್ರ ಬರುತ್ತೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ ವೇರ್ ಮಾಡಿದಾಗ. ಸೊ ಕಾಂಬಿನೇಷನ್ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಸ್ಮಾಲ್ ಬಾರ್ಡರ್ ಬರುತ್ತೆ ಎರಡೂ ಸೈಡನ್ನು. ಸ್ಯಾರಿ ಪೂರ್ತಿ ಈ ರೀತಿ ಇದೆ ನೋಡಿ. ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ಹೇಗೆ ಅನಿಸ್ತಿದೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಇವಾಗ 2 ಸ್ಯಾರಿ ನೋಡಿದ್ರಿ ಅಲ್ವಾ, ಇನ್ನೂ ಒಂದು ಸೀರೆ ಇಲ್ಲಿದೆ. ಸೊ ಇದನ್ನು ರಿವೀಲ್ ಮಾಡಲ್ಲ, ಸೊ ಮುಂದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ನಮಗೆ ಪೋತೀಸಿಂದ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಈ ಒಂದು ಪಾತ್ರೆನ ಗಿಫ್ಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಬ್ಯಾಗ್ ಚೆನ್ನಾಗಿದೆ, ನಾಟ್ ಬ್ಯಾಡ್. ಈ ಥರ ಒಂದು ಬ್ಯಾಗ್ ಕೊಟ್ಟಿದ್ದಾರೆ, ಇನ್ನೂ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಈ ಥರ ಏನೋ ಪರವಾಗಿಲ್ಲ, ಗಿಫ್ಟ್ಗಳೇ ಜಾಸ್ತಿ ಇದೆ. ಬಟ್ ಹಂಗೆ ಬಜೆಟ್ದು ನಾವು ಪರ್ಚೇಸ್ ಮಾಡಿದ್ದೀವಿ, ಕಡಿಮೆ ಏನಿಲ್ಲ. ಸೊ ಹಂಗಾಗಿ ಓಕೆ ಏನಿದೆಲ್ಲ ಸೇರಿದ್ರೆ ಒಂದು 1000 ರೂಪೀಸು ಇಲ್ಲ ನಾನು ಗಿಫ್ಟು ನಾವು ಪರ್ಚೇಸ್ ಮಾಡಿದ ಲೆಕ್ಕ ಹಾಕಿದ್ರೆ ಇದೇನೇನೂ ಅಲ್ಲ. ಓಕೆ, ಪರವಾಗಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಮುಂದೆ ಬೇರೆ ವೀಡಿಯೋಸ್ ಎಲ್ಲ ಇರುತ್ತೆ. ಗೋಲ್ಡ್ ಶಾಪಿಂಗ್ ಮಾಡಿರೋದು, ಏನು ಗೋಲ್ಡ್ ತೊಗೊಂಡಿದ್ದೀವಿ ಏನು ಅನ್ನೋದನ್ನೆಲ್ಲ ಮುಂದಿನ ಲಾಗಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ಓಕೆ, ಇಲ್ಲಿಂದ ನಾನು ನಮ್ಮ ಮನೆಗೆ ಹೊರಡ್ತೀನಿ. ಬಾಯ್. ಸೊ ಅಮ್ಮ ಮನೆಯಿಂದ ಬಂದಾದಮೇಲೆ ಈ ಥರ ಒಂದು ಹೇರ್ ಸ್ಟ್ರೈಟ್ನಿಂಗ್ ಇತ್ತು ಟೆಂಪ್ರವರಿ, ಅದನ್ನು ಸಹ ಮುಗಿಸಿ ಅದಾದ ನಂತರ ನಾನು ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ತಿಂದು ಸ್ವಲ್ಪ ಮಲಗಿದ್ವಿ. ಸೊ ಇವತ್ತಿನ ಲಾಗ್ ಇದಾಗಿತ್ತು. ಈ ಒಂದು ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.